ಪೌಡರ್ ತಗೊಂಡ್ರೆ ಸಾಕು ಯಾರು ಬೇಕಾದ್ರೂ ದಪ್ಪ ಆಗೋಗ್ಬಿಡ್ತಾರೆ ಅಂತ ಹೇಳೋರ್ಗೆ ಈ ವಿಡಿಯೋ ಶೇರ್ ಮಾಡಿ. ವೆಲ್ಕಮ್ ಟು ಡೇ 25 ಆಫ್ ಕಾಂಪಿಟೇಷನ್ ವೆಬ್ ಸೀರೀಸ್. ನಾರ್ಮಲ್ ಆಗಿ ಯಾರು ಕೇಳ್ತಾ ಇರ್ತಾರೆ, ಒಂದ್ ಸ್ವಲ್ಪ ದಪ್ಪ ಆಗಿದ ತಕ್ಷಣ ಪೌಡರ್ ಯಾವ್ದಾಗ್ತೆ, ಯಾವ್ದು ತಗೊಂಡೆ, ಯಾವ ಪೌಡ್ರು ಆತರ ಕೇಳ್ತಾ ಇರ್ತಾರೆ. ಅವ್ರ ಮೈಂಡ್ ಸೆಟ್ ಅಲ್ಲಿ ಯಾವ ತರ ಅಂದ್ರೆ ಪೌಡರ್ ತಗೊಂಡ್ರೆ ಸಾಕು ದಪ್ಪ ಆಗ್ಬಿಡ್ತೀರಾ ಅಂತ ಅನ್ಕೊಂಡಿರ್ತಾರೆ. ಬಟ್ ಒಂದ್ ಅರ್ಥ ಮಾಡ್ಕೊಳ್ಳಿ, ನೀವು ಪೌಡ್ರು ಯಾವ್ದೇ ಯೂಸ್ ಮಾಡಿ, ಯಾವ್ದೇ ಕ್ರಿಯೇಟಿವ್ ಏನೇ ಯೂಸ್ ಮಾಡಿ, ನಿಮ್ಮ ಹಾರ್ಡ್ ವರ್ಕ್ ನಿಮ್ ಸ್ಯಾಕ್ರಿಫೈಸ್ ಇಲ್ಲ ಅಂತಂದ್ರೆ ನೀವೇನು ಮಾಡಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಹೇಳ್ತಾರಲ್ಲ, ಅವರಿಗೆ ನಾರ್ಮಲ್ ಬೇಸಿಕ್ ನಾಲೆಡ್ಜ್ ಕೂಡ ಇರಲ್ಲ, ಯಾವ್ದು ಪೌಡರ್ ಹಾಕ್ಬೇಕು, ಇಲ್ಲ ಯಾವ ಪ್ರೋಟೀನ್ ತಗೊಂತಾ ಇರ್ತಾರೆ ಅಂತ. ಸುಮ್ನೆ ಯಾರೋ ಹೇಳಿರ್ತಾರೆ, ಇಲ್ಲ ಯಾವ್ದೋ ವಿಡಿಯೋಗಳಲ್ಲಿ ನೋಡಿರ್ತಾರೆ, ಸುಮ್ನೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟಿರ್ತಾರೆ. ಬಟ್ ನೀವು ಒಂದು ಪೌಡರ್ ತಗೊಂಡಿದ ತಕ್ಷಣ ಅದೇನ್ ನಿಮ್ಗೆ 5 ಗಂಟೆಗೆ ಎಬ್ರೋಸಿ ಜಿಮ್ಮಿಗೆ ಕಳ್ಸಲ್ಲ, ಹೋಗಿ ವರ್ಕೌಟ್ ಮಾಡು ಅಂತ ಅನ್ಬಿಟ್ಟು ಫುಡ್ ಮೇಂಟೈನ್ ಮಾಡಕ್ ಕಾಸು ಕೊಡಲ್ಲ. ಇನ್ಕ್ಲೂಡ್ ಒಂದ್ ಹೇಳ್ತೀನಿ ಕೇಳಿ, ನೀವು ಆ ಪೌಡರ್ ತಗೊಳಕ್ಕೂ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ತಗೊಬೋದು. ಸುಮ್ನೆ ಮನೇಲಿ ಕುಂತಿದ್ರೆ ಯಾರು ಬಂದ್ಬಿಟ್ಟು ನಿಮಗೆ ಫ್ರೀಯಾಗಿ ಕೊಟ್ಬಿಡೋದ, ತಗೋ ಇದನ್ನ ಹಾಕ್ಬಿಡು ಅಂತ ಅನ್ಬಿಟ್ಟು. ಸುಮ್ನೆ ಇವಾಗ ಹೇಳೋರು ಹೇಳ್ತಾ ಇರ್ತಾರೆ ಅಂತ ತಲೆ ಕೆಡ್ಸ್ಕೊಂಡು, ಇವಾಗ ನಾರ್ಮಲ್ ಆಗಿ ಸುಮಾರು ಜನ ನೋಡ್ತಾ ಇರ್ತೀನಿ, ಪ್ರೋಟೀನ್ ಅಂತ ಅಂದ್ರೆ ಅವ್ರಿಗೆ ಏನೋ ಒಂದು ಮೈಂಡ್ ಸೆಟ್ ಅಲ್ಲಿ ಭಯ ಇರುತ್ತೆ, ಇಲ್ಲ ಆತರ ಆಗುತ್ತೆ, ಇಲ್ಲ ಆಡ್ಕೊಂತಾರೆ ಅಂತ. ಕೆಲವೊಬ್ರಿಗೆ ಏನು ಭಯ ಇಲ್ಲ ಅಂತಂದ್ರು, ನನ್ ಪ್ರೋಟೀನ್ ಆಗಿ ದಪ್ಪ ಆದ್ರೂ ಕೂಡ ಬೇರೆಯವ್ರು ಏನಂತಾರೆ ಆತರ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಫಸ್ಟ್ ಅದನ್ನು ತೆಗ್ದಾಕಿ, ನೀವು ದಪ್ಪ ಆದ್ರೆ ನಿಮ್ಗೇನೆ ಯೂಸ್ ಆಗೋದು, ನಿಮ್ ಫಿಸಿಕ್ ಬಿಲ್ಡ್ ಆಗುತ್ತೆ ಹೊರತು ಬೇರೆಯವ್ರಿಗೆ ಏನು ₹1 ಲಾಭ ಆಗಲ್ಲ ನೀವು ಮಾಡೋದ್ರಿಂದ. ಅದಕ್ಕೆ ನಿಮ್ ಮೈಂಡ್ ಸೆಟ್, ನಿಮ್ ಮೈಂಡ್ ಅಲ್ಲಿ ಏನಿದೆ ಅದನ್ನ ಮಾತ್ರ ಯೋಚನೆ ಮಾಡಿ. ಬೇರೆಯವ್ರು ಹಂಗಂತಾರೆ ಹಿಂಗಂತಾರೆ ಅದನ್ನ ಫಸ್ಟ್ ನಿಮ್ ತಲೆಯಿಂದ ತೆಗ್ದಾಕ್ಬಿಡಿ. ಅದ್ರ ಬಗ್ಗೆ ಎಲ್ಲ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ.